ಹಾಯ್ ಶಮ್ಮಕ್ಕ, ನನಗೊಂದು ಡೌಟ್ ಐತಿ. ಏನು ಡೌಟ್ ಇದೆ ಮನು? ನಾನು ಶುದ್ಧತ್ವ ಆಗ್ಬೇಕಂತ ಆಸೆ ಐತಿ, ಆದರೆ ಶುದ್ಧತ್ವ ಆಗ್ತಾ ಇಲ್ಲ. ಏನು ಮಾಡ್ಬೇಕು? ಸರಿ, ಒಂದು ನಿಮಿಷ ಮನು. ಈ ಗ್ಲಾಸ್ನ ನೋಡ್ದ ಮನು? ಹಾಂ, ನೋಡ್ನಕ್ಕ. ನೋಡು ಎಷ್ಟು ಗಲೀಜಾಗಿದೆ ಅಲ್ಲ. ಹೌದು. ಈ ಗ್ಲಾಸ್ನ ಸೃಷ್ಟಿ ಮಾಡಿದೆ ಯಾರು ಹೇಳು? ಮನುಷ್ಯ ತಾನೆ. ಇದನ್ನ ವಾಶ್ ಮಾಡೋಕ್ಕೆ ಗ್ಲಾಸ್ಗೆ ಆಗುತ್ತಾ? ಆಗಲ್ಲ. ಆಗಲ್ಲ ತಾನೆ. ಇದನ್ನ ಯಾರು ವಾಶ್ ಮಾಡಬೇಕು? ಮತ್ತೆ ನಾನು ವಾಶ್ ಮಾಡಿ ಇದನ್ನು ನಾನು ವಾಶ್ ಮಾಡಿದ್ರೆ ಮಾತ್ರ ಇದೇನಾಗುತ್ತೆ? ಶುದ್ಧಿ ಆಗುತ್ತೆ. ಗ್ಲಾಸ್ ತನ್ನನ್ನೇ ತಾನು ಶುದ್ಧಿ ಮಾಡ್ಕೊಳತ್ತಾ? ಇಲ್ಲವಲ್ಲ. ಇದನ್ನ ಯಾವಾಗ ನಾನು ಹೋಗಿ ಸೋಪ್ ಹಾಕಿ ನೀರು ಹಾಕಿ ವಾಶ್ ಮಾಡ್ತೀನಿ, ಅವಾಗ ಏನಾಗುತ್ತೆ? ಇದು ಶುದ್ಧಿ ಆಗುತ್ತೆ, ಕ್ಲೀನ್ ಆಗುತ್ತೆ. ಅದೇ ರೀತಿಯಲ್ಲಿ ಮನುಷ್ಯರಾಗಿರೋ ನಾವು ಸಹ ಶುದ್ಧಿ ಆಗಬೇಕಂದ್ರೆ ಏಸು ಸ್ವಾಮಿ ನಮ್ಮೊಳಗೆ ಬರಬೇಕು. ಏಸು ಸ್ವಾಮಿ ಮಾತ್ರ ನಮ್ಮನ್ನು ಶುದ್ಧಿ ಮಾಡೋಕ್ಕೆ ಆಗೋದು. ಇವಾಗ ನನ್ನನ್ನು ನಾನು ಶುದ್ಧಿ ಮಾಡ್ಕೊತೀನಿ, ನಿನ್ನನ್ನು ನೀನು ಶುದ್ಧಿ ಮಾಡ್ಕೊತೀಯ ಅಂದರೆ ಹೇಗೆ ಗ್ಲಾಸು ತನ್ನನ್ನು ತಾನು ಶುದ್ಧಿ ಮಾಡ್ಕೊಳಕ್ಕಾಗಲ್ವೋ, ಅದೇ ರೀತಿಯಲ್ಲಿ ನಿನ್ನನ್ನು ನೀನು ಶುದ್ಧಿ ಮಾಡ್ಕೊಳಕ್ಕಾಗಲ್ಲ, ನನ್ನನ್ನು ನಾನು ಶುದ್ಧಿ ಮಾಡ್ಕೊಳಕ್ಕಾಗಲ್ಲ. ಯಾವಾಗ ಯೇಸು ಸ್ವಾಮಿ ನಮ್ಮಲ್ಲಿ ಬರ್ತಾರೋ, ಯೇಸು ಸ್ವಾಮಿ ಯಾವಾಗ ನಮ್ಮ ಮನಸ್ಸಿನೊಳಗೆ ಬರ್ತಾರೋ, ಆವಾಗ ದೇವ್ರು ಏನು ಮಾಡ್ತಾರೆ ಅಂದರೆ ನಮ್ಮನ್ನ ಶುದ್ಧಿ ಮಾಡ್ತಾರೆ, ನಮ್ಮನ್ನ ಶುದ್ಧಗೊಳಿಸ್ತಾರೆ. ಯಾವತ್ತೂ ಅಷ್ಟೇ ವಿತೌಟ್ ಜೀಸಸ್ ದೇವರಿಲ್ಲದೆ ನೀನಾಗಿರಲಿ ನಾನಾಗಿರಲಿ ಶುದ್ಧಿ ಆಗೋಕ್ಕೆ ಆಗಲ್ಲ. ಯಾವಾಗ ಯೇಸು ಸ್ವಾಮಿ ನಮ್ಮೊಳಗಿರ್ತಾರೋ, ನಿನ್ನೊಳಗಿರ್ತಾರೋ, ಆವಾಗ ಏನಾಗ್ತೀರಿ? ಶುದ್ಧಿ ಆಗ್ತೀರಿ. ಅರ್ಥ ಆಯ್ತಾ? ಅರ್ಥ ಆಯ್ತಕ್ಕ. ಥ್ಯಾಂಕ್ಸ್ ಅಕ್ಕ.